ಕಲಬುರಗಿ ಚಲೋಗೆ ಬಿಜೆಪಿ ಕರೆ ಕೊಟ್ಟಿತ್ತು. ಅದನ್ನ ಯಶಸ್ವಿಯಾಗಿ ಮಾಡಿದ್ದೇವೆ. ನಮ್ಮ ಹೋರಾಟದ ಯಶಸ್ಸನ್ನ ಈ ಕಾಂಗ್ರೆಸ್ ಸರ್ಕಾರ ಮುಚ್ಚಿ ಹಾಕಬೇಕು ಅಂತ ಮಾಡ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಗಂಭೀರವಾಗಿ ಆರೋಪ ಮಾಡಿದರು. ಪೊಲೀಸ್ ವಿಚಾರಣೆ ಬಳಿಕ ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಸಿಗೆ ಹಾಗೆ ಅಂದ್ರು, ಪೊಲೀಸರಿಗೆ ಹೇಗೆ ಅಂದ್ರು ಅಂತ ಯಾರಿಂದಲೂ ದೂರು ದಾಖಲಿಸಿದ್ರು. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಸೂಚನೆ ನೀಡಿದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ. ಹೀಗಾಗಿ ನಾನು ಹಾಜರಾಗಿದ್ದೇನೆ. ಜೊತೆಗೆ ನನ್ನನ್ನು ಯಾವುದೇ ಕಾರಣಕ್ಕೂ ಬಂಧಿಸಬಾರದು ಅಂತ ನಿರ್ದೇಶನ ನೀಡಿದೆ. ಸರ್ವಾಧಿಕಾರಿ ಧೋರಣ ವಿರೋಧಿಸಿದ್ದಕ್ಕೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತಿದೆ. 11 ಗಂಟೆಗೆ ವಿಚಾರಣೆ ಆರಂಭ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ತನಿಖೆಗೆ ಏನೆಲ್ಲ ಸಿದ್ಧತೆ ಮಾಡಿಕೊಳ್ಳಬೇಕೋ ಅದನ್ನ ನಾನು ಮಾಡಿಕೊಂಡಿದ್ದೆ. 1 ಗಂಟೆ ಮಾಡಿದ್ರು ಪೊಲೀಸರ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೇನೆ. ಸಂವಿಧಾನ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇರೋದ್ರಿಂದ ಪೂರ್ಣ ಮನಸ್ಸಿನಿಂದ ತನಿಖೆಗೆ ಸಹಕಾರ ನೀಡಿದ್ದೇನೆ. ನೀವು ಭಾಷಣ ಮಾಡಿದ್ದೀರಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದ್ದೇನೆ. ಆಶ್ಚರ್ಯ ಅಂದ್ರೆ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ. ಅವರ ವಿಚಾರಣೆ ವೇಳೆಯೂ ನಾನು ಯಾರಿಗೂ ಜಾತಿ ನಿಂದನೆ ಪದ ಬಳಕೆ ಮಾಡಿಲ್ಲ. ನಾನು ಭಾಷಣ ಮಾಡಿರುವ ಪೂರ್ತಿ ವಿಡಿಯೋ ರೆಕಾರ್ಡ್ ಕಾಪಿ ಇದೆ. ಜಿಲ್ಲಾಧಿಕಾರಿ, ಮಂತ್ರಿಗಳಿಗೆ ಬೈದಿದ್ದೀರಾ ಅಂತ ಕೇಳಿದ್ರು. ನಾನು ಎಲ್ಲೂ ಬೈದಿಲ್ಲ ಅಂತ ಹೇಳಿದ್ದೇನೆ. ಪಾಕಿಸ್ತಾನ ಅರಾಜಕತೆಗೆ ಬಂದಿರೋದು ಅರಾಜಕತೆಯ ಪಾಕಿಸ್ತಾನ ಹಿನ್ನೆಲೆ ಅಂತ ಅಂದಿರೋದು. ವಿಚಾರಣೆ ಅವಶ್ಯಕತೆ ಇದ್ರೆ ನಾನು ಹಾಜರಾಗುತ್ತೇನೆ ಅಂತ ಹೇಳಿದ್ದೇನೆ ಎಂದರು. ಸರ್ವಾಧಿಕಾರಿ ಧೋರಣೆಯನ್ನ ವಿರೋಧಿಸಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದಕ್ಕೆ ನಮ್ಮ ಹೋರಾಟ ಜಾರಿ ಇದೆ. ನಾನು ಅಂದ್ಕೊಂಡಿದ್ದೆ ಬಹುಶಃ 11 ಗಂಟೆಗೆ ಆರಂಭ ಆಗ್ಬಿಡುತ್ತೆ ವಿಚಾರಣೆ ಅಂತ. ಬಹುಶಃ ಅವರು ತಯಾರಿ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕಾಗಿರಬಹುದು. ಯಾರು ನನ್ನ ಪ್ರಶ್ನೆಗಳು ಕೇಳಬೇಕಾಗಿತ್ತು, ಅಲ್ಲೆಲ್ಲ ಏನು ಸೆಟಪ್ ಮಾಡ್ಕೊಳ್ಬೇಕಾಗಿತ್ತು ರೆಕಾರ್ಡಿಂಗಿಗೆ, ಆಮೇಲೆ ಟೈಪ್ ಮಾಡೋದಕ್ಕೆ, ಆಮೇಲೆ ಅದನ್ನು ಸೀಲ್ ಮಾಡೋದಕ್ಕೆ ಏನೆಲ್ಲ ಸಲಕರಣೆಗಳನ್ನು ಮಾಡ್ಕೊಳ್ಬೇಕಾಗಿತ್ತು ಅದನ್ನು ಮಾಡ್ಕೊಳ್ಳೋಕ್ಕೆ 1 ಅವರ್ ಅಲ್ಲಿ ಬೇಕಾಯ್ತು. ಈಗ ನಾನು ಹೊರಗಡೆ ಬಂದು ಹತ್ತತ್ರ ಒಂದು ಅರ್ಧ ತಾಸು ಆಗಿದೆ. ಭಾಳ ನಿಧಾನಕ್ಕೆ ನನ್ನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರೆಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ನನಗೆ ಹೈಕೋರ್ಟು ಹೇಳಿರೋದ್ರಿಂದ ಸಂಪೂರ್ಣವಾಗಿ ವಿಚಾರಣೆಗೆ ಸಹಕರಿಸಬೇಕು ಅಂತ ಹೇಳಿರೋದ್ರಿಂದ, ಮತ್ತು ನನಗೆ ಸಂವಿಧಾನದಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ಕಾರ್ಯಾಂಗ ವ್ಯವಸ್ಥೆಯಲ್ಲಿ, ಶಾಸಕಾಂಗ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ನನಗೆ ನಂಬಿಕೆ ಇರೋದ್ರಿಂದ ನಾನು ಪೂರ್ಣ ಮನಸ್ಸಿನಿಂದ ವಿಚಾರಣೆಗೆ ಸಂಪೂರ್ಣ ಸಹಕಾರ ಮಾಡಿದ್ದೇನೆ. ಸುಮಾರು ಪ್ರಶ್ನೆಗಳಿಗೆ ನೀವು ಇದನ್ನು ಭಾಷಣ ಮಾಡಿದ್ದೀರಾ ಅಂತ ಕೇಳಿದರು. ಹೌದು, ನಾನು ಭಾಷಣ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಅದರೊಳಗಡೆ ನನಗೆ ಆಶ್ಚರ್ಯ ಆಗಿರೋದು ನನ್ನ ಮೇಲೆ ಹಾಕಿರ್ತಕ್ಕಂಥ ಅಟ್ರಾಸಿಟಿ ಕೇಸ್. ಇದು ಅಟ್ರಾಸಿಟಿ ಕೇಸ್ ಹೆಂಗೆ ಆಗುತ್ತೆ ನನಗೆ ಗೊತ್ತಿಲ್ಲ. ಅದೇ ವಿಚಾರಣೆಗಂತೂ ಖಂಡಿತ ಸಹಕರಿಸಬೇಕು ಅಂತ ಹೇಳಿದೆ ಕೋರ್ಟು. ನಾನು ಹಾಗಾಗಿ ವಿಚಾರಣೆಗೆ ಸಂಪೂರ್ಣ ಸಹಕಾರವನ್ನು ಮಾಡಿದ್ದೇನೆ. ಅವರ ಪ್ರಶ್ನೆಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ನಾನು ಯಾರಿಗೂ ಕೂಡ SC ಅಂತ ಬೈದಿಲ್ಲ. ಇಂಥ ಯಾವ ಶಬ್ದವನ್ನು ಹೇಳೋದ್ರಿಂದ ಅಟ್ರಾಸಿಟಿ ಕೇಸ್ ನನ್ನ ಮೇಲೆ ಆಗುತ್ತೆ, ಅದು ಯಾವುದೇ ಶಬ್ದವನ್ನು ಕೂಡ ನಾನಲ್ಲಿ ಹೇಳಿಲ್ಲ. ನಮ್ಮ ಹತ್ರ ನಾನು ಭಾಷಣ ಮಾಡಿರ್ತಕ್ಕಂಥ ಪೂರ್ಣ ಕಾಪಿ ಇದೆ. ಪೂರ್ಣ ಏನು ಸ್ಪೀಚ್ ಏನು ಅದಕ್ಕೆ ಏನಂತೀವಿ ನಾವು, ಪೆನ್ ಡ್ರೈವ್ ರೆಕಾರ್ಡೆಡ್ ಕಾಪಿ ಇದೆ, ವಿಡಿಯೋ ರೆಕಾರ್ಡ್ ಇದೆ, ಅದನ್ನ ನೋಡ್ಕೋಬೋದು ಅಂತೆಲ್ಲ ಹೇಳಿದ್ದೀನಿ. ಇನ್ನು ನೀವು ಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೈದಿದ್ದೀರಾ, ನಾನು ಎಲ್ಲೂ ಕೂಡ ಬೈದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೇನೆ. ಜಿಲ್ಲಾಧಿಕಾರಿಗಳಿಗೂ ಕೂಡ ಬೈದಿಲ್ಲ ಅಂತ ಹೇಳಿದ್ದೇನೆ. ನಾನು ಪಾಕಿಸ್ತಾನ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಒಂದು ಅರಾಜಕತೆಗೆ ಮತ್ತೊಂದು ಉದಾಹರಣೆ. ಅರಾಜಕತೆಗೆ ಧರ್ಮದ ಹಿನ್ನೆಲೆಯಲ್ಲಿ ನಾನು ಹೇಳೆ, ಅರಾಜಕತೆಯ ಹಿನ್ನೆಲೆಯಲ್ಲಿ, ದುರಾಡಳಿತದ ಹಿನ್ನೆಲೆಯಲ್ಲಿ, ಅವ್ಯವಸ್ಥೆಯ ಹಿನ್ನೆಲೆಯಲ್ಲಿ
ಪಾಕಿಸ್ತಾನದ ಅಂತ ಅಂದಿನೇ ವಿನಃ ಈವನ್ ಜಿಲ್ಲಾಧಿಕಾರಿಯ ಪೂರ್ತಿ ಹೆಸರು ಕೂಡ ನನಗೆ ಗೊತ್ತಿರಲಿಲ್ಲ. ಮಾರನೇ ದಿನ ಪೇಪರು ಟಿ ವಿನಲ್ಲಿ ಬಂದಾಗ ನನಗೆ ಗೊತ್ತಾಯಿತು. ಆ ಹಿನ್ನೆಲೆಯಲ್ಲಿ ಏನೆಲ್ಲ ಅವರ ಪ್ರಶ್ನೆಗಳಿತ್ತು ಆ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಅದನ್ನು ರೆಕಾರ್ಡ್ ಮಾಡಿದ್ದಾರೆ, ಅದನ್ನು ಟೈಪ್ ಮಾಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ನಾನು ಸಂಪೂರ್ಣ ಸಹಕಾರವನ್ನು ನೀಡಿದ್ದೇನೆ. ಮತ್ತು ಇನ್ನೂ ಕೇಳಿದರೆ ಇನ್ನೂ ಅಕಸ್ಮಾತ್ ಇನ್ನೂ ವಿಚಾರಣೆಗೆ ಒಳಪಡಿಸ್ಬೇಕು ಅನ್ನುವಂಥದ್ದು ಏನಾದ್ರು ವಿಷಯ ಬಂದಾಗ ನೀವು ಬರಬೇಕು, ನಾನು ಖಂಡಿತ ಅವಶ್ಯಕತೆ ಇದ್ದರೆ ಕರೀರಿ, ನಾನು ಬರ್ತೀನಿ ಅಂತಲೂ ಕೂಡ ಹೇಳಿದ್ದೇನೆ. ಆದರೆ ಒಂದೇ ಸರ್ಕಾರದ ಗಮನಕ್ಕೂ ಕೂಡ ನಾನು ಈಗ ತರೋದಕ್ಕೆ ಬರ್ತಿರೋದೇನು ಅಂತ ಹೇಳಿದ್ರೆ, ಛಲವಾದಿ ನಾರಾಯಣ ಸ್ವಾಮಿಯವರನ್ನ ತಿರಂಗ ಧ್ವಜದ ಮೆರವಣಿಗೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಏನಿದೆ, ಮತ್ತು 5 ಗಂಟೆಗಳ ಕಾಲ ಅವ್ರನ್ನ ದಿಗ್ಬಂಧನದಲ್ಲಿ ಇಟ್ಟಿದ್ದೇನಿದೆ, ಈ ವಿಷಯವನ್ನು ಕೂಡ ಗಂಭೀರವಾಗಿ ಬರಬೇಕು ಅನ್ನುವಂಥ ವಿಷಯನೂ ಕೂಡ ಇದು ಮಾಡಿದ್ದೇನೆ. ಇದು ಕೋರ್ಟ್ನಲ್ಲಿದೆ ವಿಷಯ. ಅವ್ರದ್ದು ಏನು ಪ್ರಶ್ನೆ ಇತ್ತು, ಪ್ರತಿ ಪ್ರಶ್ನೆಗೆ ನಾನೇನು ಉತ್ತರ ಕೊಟ್ಟೆ, ಇದರೆಲ್ಲ ಪಿನ್ ಟು ಪಿನ್ ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ವಿಚಾರಣೆಗೆ ನಾನು ಸಂಪೂರ್ಣ ಸಹಕಾರವನ್ನು ಮಾಡಿದ್ದೇನೆ ಅನ್ನುವಂಥದ್ದನ್ನು ನಾನು ಹೇಳಿದ್ದೇನೆ. ನನಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪೂರ್ಣ ನಂಬಿಕೆ ಇದೆ. ಪೊಲೀಸ್ ವ್ಯವಸ್ಥೆಯಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ, ಫೆಡರಲ್ ಸಿಸ್ಟಮ್ನಲ್ಲಿ ನನಗೆ ಸಂಪೂರ್ಣ ವಿಶ್ವಾಸ ಇರೋದ್ರಿಂದ ನಾನು ಎಲ್ಲದಕ್ಕೂ ಕೂಡ ಸಹಕಾರವನ್ನು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.